ಡಿಮಾಂಡ್ ಕಾಲನಿ 2 2015ರಲ್ಲಿ ಪಾರ್ಟ್ 1 ರಿಲೀಸ್ ಆಗಿ ಹೆವಿ ಸದ್ದನೆ ಮಾಡಿತ್ತು. ಈಗ ಇದರ ಪಾರ್ಟ್ 2 ಕೂಡ ಥಿಯೇಟಿಕಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ಈಗ OTTಗೆ ಬಂದು ಬಿದ್ದಿದೆ. ಸೊ ಮಾತಾಡೋಣ ಅದ್ರ ಬಗ್ಗೆ. ಸಿನಿಮಾ ಹೇಗಿದೆ, ಸಿನಿಮಾ ನೋಡಿ ನಮ್ಗೇನು ಅನಿಸ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀವಿ. ಹಾಗಾದರೆ ಬನ್ನಿ. ಪ್ಲಾಟ್ ಪಾರ್ಟ್ 1 ಎಲ್ಲ ಎಂಡ್ ಆಗಿತ್ತೋ ಅಲ್ಲಿಂದನೇ ಇದರ ಪಾರ್ಟ್ 2 ಕೂಡ ಶುರು ಆಗುತ್ತೆ. ಇಲ್ಲಿ ಗ್ರೂಪ್ ಫ್ರೆಂಡ್ಸ್ ಮಿಸ್ಟೀರಿಯಸ್ ಆಗಿ ಸೂಸೈಡ್ ಮಾಡ್ಕೊಳ್ತಾರೆ. ಅದರಲ್ಲಿ ಒಬ್ಬ ಡಿಬ್ಬಿ ಹಸ್ಬೆಂಡ್. ಅವರೆಲ್ಲ ಯಾಕೆ ಸೂಸೈಡ್ ಮಾಡ್ಕೊಳ್ತಾರೆ ಅಂತ ಪಾರ್ಟ್ 1 ನೋಡಿರೋರಿಗೆ ಖಂಡಿತ ಗೊತ್ತಿರುತ್ತೆ. ಬಟ್ ಇವ್ರಿಗೂ ಪಾರ್ಟ್ 1 ಶ್ರೀನಿವಾಸ್ಗೂ ಏನು ಸಂಬಂಧ? ಹಾಗೆ ಶ್ರೀನಿವಾಸ್ ಥರನೇ ಇರೋ ಇನ್ನೊಬ್ಬ ಇರ್ತಾನೆ, ಅವ್ರಿಗೂ ಇವನಿಗೂ ಇರೋ ಕನೆಕ್ಷನ್ ಏನು? ಆ್ಯಂಡ್ ಇವರೆಲ್ಲ ಜಾನ್ ಡಿಮೆಂಟ್ ಹತ್ರ ಹೇಗೆ ಸಿಗಾಕೊಳ್ತಾರೆ? ಅಲ್ಲಿ ಇವರು ತಿಳ್ಕೊಳ್ಳೋ ಸತ್ಯಗಳೇನು? ಅದರಿಂದ ಇವರು ಹೊರ್ಗೆ ಬರ್ತಾರಾ ಇಲ್ವಾ? ಇದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನು ಇದರ ಫಸ್ಟ್ ಹಾಫ್ ಪೂರ್ತಿ ಸಸ್ಪೆನ್ಸ್ನ ಬಿಲ್ಡ್ ಮಾಡ್ತಾ ಪಾರ್ಟ್ 1 ಕ್ಯಾರೆಕ್ಟರ್ಗಳನ್ನ ರೀಇಂಟ್ರೊಡ್ಯೂಸ್ ಮಾಡ್ತಾ ಮಿಸ್ಟರಿಯನ್ನು ಸ್ಲೋ ಆಗಿ ಬಿಲ್ಡ್ ಮಾಡ್ತಾರೆ. ಇನ್ನು ಇದರ ಸೆಕೆಂಡ್ ಹಾಫ್ ಆ್ಯಕ್ಚುಲಿ ಸಿನಿಮಾಗೆ ಇದೇ ದೊಡ್ಡ ನೆಗೆಟಿವ್ ಅಂತ ಹೇಳ್ಬೋದು ಬಿಡಿ. ಸ್ಲೋ ನರೇಷನ್ ಆ್ಯಂಡ್ ತುಂಬ ಲ್ಯಾಗ್ ಅನಿಸ್ಬಿಡ್ತು. ಪಾರ್ಟ್ 1 ಏನಾಗಿತ್ತೋ ಅದನ್ನೇ ರೀಕ್ಯಾಪ್ ಮೂಲಕ ಮತ್ತೆ ತೋರಿಸಿದ್ದಾರೆ. ಆ್ಯಂಡ್ ಇದರಿಂದ ಪಾರ್ಟ್ 2 ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಬಟ್ ಡಿಮಾಂಡ್ ಕಾಲನಿ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಬೇಕಂದ್ರೆ ಖಂಡಿತ ನೀವು ಪಾರ್ಟ್ 1 ನೋಡಲೇಬೇಕು. ಪಾರ್ಟ್ 1 ಇರೋ ಕತೆಗೂ ಪಾರ್ಟ್ 2 ಬರೋ ಕತೆಗೂ ಕನೆಕ್ಟ್ ಮಾಡಿದ ರೀತಿ ಇಷ್ಟ ಆಯಿತು. 2 ಚಾಪ್ಟರ್ಗಳಾಗಿ ಡಿವೈಡ್ ಮಾಡಿ ಅದಕ್ಕೆ ಕ್ಲಾರಿಟಿ ಕೊಟ್ಟು ಅರ್ಥ ಮಾಡಿಸಿದ ರೀತಿ ಇಷ್ಟ ಆಯಿತು. ಬಟ್ ಪಾರ್ಟ್ 2 ಹಾರರ್ ಎಲಿಮೆಂಟ್ಸ್ನ ಪಾರ್ಟ್ 1ಗೆ ಹೋಲಿಸಿದ್ರೆ ತುಂಬ ಕಡಿಮೆ ಆಯಿತು. ಇಂಟರ್ವಲ್ಗೂ ಮುಂಚೆ ಬರೋ ಟ್ವಿಸ್ಟ್ ಸಖತ್ತಾಗಿದೆ, ವರ್ಕ್ ಆಗಿದೆ. ಆ್ಯಂಡ್ ಅದಕ್ಕೆ ಕೊಟ್ಟಿರೋ ಕ್ಲಾರಿಟಿ ಇಷ್ಟ ಆಗಲಿಲ್ಲ. ಅದೊಂಥರ ಆ್ಯಕ್ಷನ್ಗೆ ಲಾಜಿಕ್ನೆಸ್ ಆಗಿಬಿಡುತ್ತೆ. ಸೆಕೆಂಡ್ ಹಾಫ್ ಇನ್ನೂ ಬೆಟರ್ ಆಗಬೇಕಾಗಿತ್ತು. ಸಸ್ಪೆನ್ಸ್ ಜೊತೆ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ತಂದಿದ್ದು ಸಿನಿಮಾದ ಮೇಲೆ ನಮಗಿದ್ದ ಇಂಟ್ರೆಸ್ಟ್ನ ಹಾಳು ಮಾಡಿಬಿಡುತ್ತೆ. ನೆರೆಟಿವ್ ಸ್ಲೋ ಇದ್ದರೂ ಕೂಡ ಸಿನಿಮಾದಲ್ಲಿ ಬರುವಂಥ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಸಿನಿಮಾನ ಎಂಗೇಜಿಂಗ್ ಆಗಿ ಇಡುತ್ತೆ. 1-2 ಕಡೆ ಬರುವಂಥ ಕಾಮಿಡಿ ಮುಖದ ಮೇಲೆ ನಗು ತರಿಸಿದ್ರು ಮನಸ್ಸಲ್ಲಿ ಉಳಿಯಲ್ಲ. ಒಂದು ಫ್ಲೋನಲ್ಲಿ ರನ್ ಆದರೂ ಕೂಡ ಡ್ರ್ಯಾಗ್ ಮಾಡ್ದಲೆ ಗ್ರಿಪ್ಪಿಂಗ್ ಸ್ಕ್ರೀನ್ ಪ್ಲೇ ಜೊತೆ ಸರ್ಪ್ರೈಸ್ ಎಲಿಮೆಂಟ್ಸ್ ಜೊತೆ ನಮ್ಮನ್ನು ಭಯಪಡಿಸುತ್ತೆ. ಪರ್ಫಾರ್ಮೆನ್ಸಸ್ ವೈಸ್ ಅರುಣಾನಿಧಿ ಡಿಡ್ ಎ ಗ್ರೇಟ್ ಜಾಬ್. ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಪ್ರಿಯಾ ಭವಾನಿ ಶಂಕರ್ ಅವರ ಪರ್ಫಾರ್ಮೆನ್ಸ್ ಇನ್ನೂ ಇಂಪ್ರೂವ್ ಮಾಡ್ಕೊಬೇಕಾಗಿತ್ತು ಅನ್ನೋ ಬದಲು ಓವರ್ ರಿಯಾಕ್ಷನ್ ಮಾಡ್ಕೊಳೋದನ್ನು ಬಿಡಬೇಕಾಗಿತ್ತು. ಅದನ್ನು ಕಡಿಮೆ ಮಾಡಿದರೆ ಚೆನ್ನಾಗಿರ್ತಿತ್ತು. ಆ್ಯಂಡ್ ಅದರ್ ಕ್ಯಾರೆಕ್ಟರ್ಗಳ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ಸೊ ಈ ಸಿನಿಮಾ ನಿಮಗೆ ZEE5ನಲ್ಲಿ ತಮಿಳ್ ಹಾಗೂ ತೆಲುಗು ಆಡಿಯೋದಲ್ಲಿ ಅವೈಲೇಬಲ್ ಇದೆ. ಸೊ ನೋಡೋ ಆಸೆ ನಿಮ್ಗೇನದಿದ್ದರೆ ಹೋಗಿ ಟ್ರೈ ಮಾಡಿ. ಇದೇ ರೀತಿಯಾದ ಇನ್ನೂ ಹೆಚ್ಚು ಕಂಟೆಂಟೊಂದಿಗೆ ಮತ್ತೆ ಸಿಗೋಣ. ಸೈನಿಂಗ್ ಆಫ್ ಶಶಿ.